ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಸೋನು ಬ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಟಿಪ್ಸ್ ಹೇಳ್ತೀನಿ. ಅದೇನಪ್ಪ ಅಂದರೆ, ಯಾರೆಲ್ಲ ಗ್ಯಾಸ್ ಉಪಯೋಗಿಸ್ತೀರಾ ಅವರು ಏನೇ ಅಡುಗೆ ಮಾಡಿದ್ರೂ ಒಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡಿ. ಆವಾಗ ಗ್ಯಾಸ್ ಬೇಗ ಖಾಲಿ ಆಗಲ್ಲ, ಹಾಗೆ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ ಬೇರೆ ಕೆಲಸ ಮಾಡೋಕ್ಕೆ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಇದು ಬೇಳೆ, ಟೊಮೆಟೊ, ಬೀಟ್ರೂಟ್ ಮತ್ತು ರೈಸನ್ನು ಒಂದೇ ಕುಕ್ಕರಲ್ಲಿ ಜೋಡಿಸ್ತೀನಿ ನೋಡಿ. ಈಗ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ ಒಳಗಡೆ ರಿಂಗ್ ಇಟ್ಟಿದ್ದೀನಿ. ರಿಂಗ್ ಮೇಲೆ ಇವಾಗ ವಾಶ್ ಮಾಡಿರೋ ಬೇಳೆ, ಟೊಮೆಟೊ ಪಾತ್ರೆ ಇಡ್ತಾಯಿದ್ದೀನಿ. ಈಗ ಇದನ್ನು ಒಂದು ಪ್ಲೇಟಿಂದ ಮುಚ್ಚೋಣ. ಈಗ ರೈಸ್ ಇಡ್ತಾಯಿದ್ದೀನಿ. ಇದನ್ನು ಕೂಡ ಕವರ್ ಮಾಡಿ ಇದ್ರ ಮೇಲ್ಗಡೆ ಬೀಟ್ರೂಟ್ ಇಡ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಬೇಕು. ಈಗ ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಕ್ಲೋಸ್ ಮಾಡಿದ್ಮೇಲೆ ಒಂದು 3 ವಿಸಿಲ್ ಬರೋವರೆಗೂ ಬೇಯಿಸ್ಕೊಳ್ಳಿ. 3 ವಿಸಿಲ್ ಅಷ್ಟೇ ಸಾಕು. ಇಷ್ಟು ತರಕಾರಿ ರೈಸಿಗೆ ಚೆನ್ನಾಗಿ ಆಗಿರುತ್ತೆ. ಈಗ ಆವಿ ಎಲ್ಲ ಚೆನ್ನಾಗಿ ಹೋಗಿದೆ, ಅದಕ್ಕೆ ಓಪನ್ ಮಾಡ್ತಾಯಿದ್ದೀನಿ. ಅಟ್ಲೀಸ್ಟ್ ಒಂದು 15 to 20 ಮಿನಿಟ್ಸ್ ಆದರೂ ಬೇಕು ಅದು ಹೋಗಲಿಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ. ರೈಸು ಕೂಡ ತುಂಬ ಚೆನ್ನಾಗಾಗಿದೆ. ಕುಕ್ಕರಲ್ಲೇ ಬಿಡೋಕ್ಕೆ ಹೋಗಬೇಡಿ. ಈಗ ಇದನ್ನೆಲ್ಲ ಹೊರಗಡೆ ತೆಗಿತಾ ಇದ್ದೀನಿ. ಬೇಳೆನೂ ಚೆನ್ನಾಗಿ ಬೆಂದಿದೆ. ಮತ್ತು ಈ ಸ್ಮಾಲ್ ಕುಕ್ಕರಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು 1 ಲೋಟ ಅಷ್ಟು ರೈಸ್ ಇಡ್ತಾಯಿದ್ದೀನಿ. ಈಗ ಇದನ್ನು ಮುಚ್ಚಿದ ಮೇಲೆ ಮೊಟ್ಟೆ ಬೇಯಿಸ್ಲಿಕ್ಕೆ ಇಡ್ತಾಯಿದ್ದೀನಿ. ಇಷ್ಟಕ್ಕೆ 2 ವಿಸಿಲ್ ಬಂದರೆ ಸಾಕು. ರೈಸು ಚೆನ್ನಾಗಿ ಬಂದಿರುತ್ತೆ, ಮೊಟ್ಟೆನೂ ಕೂಡ ಚೆನ್ನಾಗಿ ಬಂದಿರುತ್ತೆ. ನೀವು ಇದೇ ಥರ ಫಾಲೋ ಮಾಡ್ತಾಯಿದ್ರೆ ಗ್ಯಾಸ್ ಸೇವ್ ಆಗುತ್ತೆ ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.